Hi everybody, how are you all? I'm so excited to this yet another session on determinants. So in this class, we are going to discuss the properties of determinants in detail. So ಈ ಒಂದು ಕ್ಲಾಸಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ನಾವು ಒನ್ ಬೈ ಒನ್ ಕಲಿತೀರಿ. in your chapter, in your textbook, there are more than 6 properties, but here I'm going to add 2 or 3 extra properties for the problem solving point of view. Okay, let's start. The first property is a very basic property, and the property goes like this. ಏನಂತ we have found out, we know how to find out the determinant of the given matrix alwa, and in the matrices chapter alli we have also found out the transpose of a matrix. So the first property states that the determinant of a matrix and the determinant of its transpose, both the value is ಸೇಮ್. ಅದನ್ನು ಸ್ಟೇಟ್ಮೆಂಟಲ್ಲಿ ಹೇಳಬೇಕಾದ್ರೆ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ವಾಟ್ ಡು ಯು ಗೆಟ್ ಇಫ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್ ಇನ್ ಅ ಮ್ಯಾಟ್ರಿಕ್ಸ್? ಯು ಗೆಟ್ ಇಟ್ಸ್ transpose. So that is what we mean to say the determinant of a matrix and the determinant of its transpose, both the values will be same. Now look at this. If A is equal to, let me say, a matrix A, B, C, D. Okay, we know that this implies determinant of A is determinant of A, B, C, D. So this is nothing but, we know that this is AD minus BC. Alva. Now let me take the transpose of this matrix. So what is transpose of this matrix? The transpose is obtained by converting the rows into the columns. So AB, I get CD. Now let me find out the transpose of this. Okay, so the determinant of this, so this is nothing but ACBD. Now what is how do you expand a 2 cross 2 determinant? We have already seen in the previous class. So it is AD minus BC. Check ಮಾಡಿ ನೋಡಿ. ಸೊ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಎನ ಡಿಟರ್ಮಿನೆಂಟ್ ತಗೊಂಡಾಗಲೂ ಟ್ರಾನ್ಸ್ಪೋಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ತಗೊಂಡಾಗಲೂ ಎರಡೂ ಕೇಸಲ್ಲಿ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಸೇಮ್. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ರಿಮೆಂಬರ್, ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಅ ಮ್ಯಾಟ್ರಿಕ್ಸ್ ಆ್ಯಂಡ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಇಟ್ಸ್ ಟ್ರಾನ್ಸ್ಪೋಸ್ ಬೋತ್ ವಿಲ್ ಬಿ ಸೇಮ್. ಮತ್ತು ಇದು ಜನರಲಾಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳುವಾಗ ಇದನ್ನು ನೀವು 3 cross 3 ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ತಗೊಂಡೇ ಪ್ರೂವ್ ಮಾಡಿ ತೋರಿಸ್ಬೇಕು. ಆ ಪ್ರೂಫ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಈ ಒಂದು ಇಯರ್ 2020-21 ಅಕಾಡೆಮಿಕ್ಕಿಗೆ ಈ ಒಂದು ಕಾನ್ಸೆಪ್ಟು ಎಲಿಮಿನೇಟ್ ಆಗಿರೋದ್ರಿಂದ, ಸೊ ಇದು ಎಕ್ಸಾಮ್ಗೆ ಪ್ರಾಪರ್ಟೀಸ್ ಕೇಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಅದರ್ವೈಸ್ ಆಲ್ಸೋ ಪ್ರಾಪರ್ಟೀಸ್ ಕೇಳುವಂಥ ಸಾಧ್ಯತೆ ತುಂಬ ಕಡಿಮೆ. ಅದಕ್ಕೋಸ್ಕರ ಐ ಆಮ್ ನಾಟ್ ಗೋಯಿಂಗ್ ಟು ದ ಪ್ರೂಫ್ ಪಾರ್ಟ್ ಆಫ್ ಇಟ್. ಪ್ರೂಫ್ ಬೇಕು ಅಂದರೆ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೂವ್ ಆಗಿದೆ. ಇಸ್ ಇಟ್ ಕ್ಲಿಯರ್? ಸೊ ನೀವು ಅಲ್ಲಿ ಇದಕ್ಕೆ ಪ್ರೂಫ್ ನೋಡ್ಕೋಬೋದು. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಸ್ ಇಟ್ ಕ್ಲಿಯರ್? ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಜಸ್ಟ್ ಫಾರ್ ಇದು ನಮಗೆ ಪ್ರಾಪರ್ಟೀಸ್ ತಲೆಗೆ ಹೋಗಲಿ ಅನ್ನೋ ಕಾರಣಕ್ಕೆ ಮಾತ್ರ ನಾನು 2 cross 2ನೇ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಓಕೆ, ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ನಿಮಗೆ ಗೊತ್ತಾಗುತ್ತೆ. ವೆನ್ ಐ ಟೇಕ್ ಅ 3 cross 3 ಮ್ಯಾಟ್ರಿಕ್ಸ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ನಾವು ಲೆಟ್ ಮೀ ಕನ್ಸಿಡರ್ ಇಫ್ ಐ ಟೇಕ್ ಅ ಮ್ಯಾಟ್ರಿಕ್ಸ್ 2 3 1 4. ಓಕೆ, ನಾವು ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ 2 3 1 4 ಅಂದರೆ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು? ವಿ ನೋ ದಸ್ ಇಟ್ಸ್ 2 3 1 and 4. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು? 2 into 4 that is 8 minus 3 into 1 that is 3. What is 8 minus 3? It is 5. ಸೊ ಈ ಡಿಟರ್ಮಿನೆಂಟ್ನ ವ್ಯಾಲ್ಯೂ ಏನಿದೆ? 5 ಇದೆ. ನೆಕ್ಸ್ಟು ಲೆಟ್ ಮೀ ಟ್ರೈ ದ ಟ್ರಾನ್ಸ್ಪೋಸ್ ಆಫ್ ಇಸ್. ಸೊ ಇದರ ಟ್ರಾನ್ಸ್ಪೋಸ್ ಏನಾಗುತ್ತೆ? 2 3 1 4. ದೇರ್ ಫೋರ್ ಡಿಟರ್ಮಿನೆಂಟ್ ಟ್ರಾನ್ಸ್ಪೋಸ್ ಈಸ್ ನಥಿಂಗ್ ಬಟ್ ಐ ಹ್ಯಾವ್ 2 1 3 4. ಸಾರಿ, ಇದರ ಡಿಟರ್ಮಿನೆಂಟ್ ತೊಗೋಬೇಕಲ್ಲ. ಸೊ ಇಟ್ ಈಸ್ 2 1 3 4. ನಾವು ಈಗ ಚೆಕ್ ಮಾಡಿ. ವಾಟ್ ಈಸ್ 2 into 4? ಇಟ್ಸ್ 8 minus 3 into 1 that is 3. So what is 8 minus 3? 5. Okay, so this is the first property. So first property ಏನು ಹೇಳುತ್ತೆ? The value of the determinant is unchanged. It remains unchanged if the rows and columns are interchanged. ಅಂದರೆ the determinant value of a matrix and its transpose both will be same. Okay,
Fine. Okay. We are going to the second property. ಈ ಪ್ರಾಪರ್ಟಿಲಿ ಇದೇ ಫಸ್ಟು ಇದೇ ಸೆಕೆಂಡು ಅಂತೇನಿಲ್ಲ. ಓಕೆ, ಸೊ ನೀವು ಯಾವ ಪ್ರಾಪರ್ಟಿ ಬೇಕಾದರೂ ಯಾವ ಥರ ಬೇಕಾದರೂ ಕಲಿಬೋದು. ನಾವೀಗ ಆರ್ಡರ್ ಆಗೇನು ಕಲಿತಿಲ್ಲ, ಸಿಂಪಲ್ ಆಗಿರೋದು ಯಾವುದಿದೆ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ನಾವು ದ ಸೆಕೆಂಡ್ ಪ್ರಾಪರ್ಟಿ ವಾಟ್ ಐಮ್ ಗೋನ್ ಟು ಸಿ ಹಿಯರ್ ಇಸ್ ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್. ಒಂದು ನೆನಪಿರಲಿ, ಯಾವುದೇ ಪ್ರಾಪರ್ಟಿ ನಾವು ರೋಸ್ಗೆ ಆಗುತ್ತೆ ಅನ್ನೋದಾದರೆ ಕಾಲಮ್ಗೂ ಕೂಡ ಆಟೋಮ್ಯಾಟಿಕಲಿ ಇಟ್ ವಿಲ್ ಸ್ಯಾಟಿಸ್ಫೈ. ಓಕೆ, ಸೊ ವಾಟ್ ಎವರ್ ದ ಪ್ರಾಪರ್ಟೀಸ್ will satisfy for the rows, it will satisfy for the columns also. So let's go now. If any two rows or columns of a determinant, ನಾವು ಪ್ರತಿ ಸರಿ ಲೆಂತಿಯಾಗಿ ಬರೆಯೋಕ್ಕಾಗಲ್ಲ ಅಂತ ಶಾರ್ಟ್ ಫಾರ್ಮ್ ಬರ್ತಿದ್ದೀನಿ, ಎಕ್ಸಾಮಲ್ಲಿ ಹಾಗೆ ಬರೆಯೋ ಹಾಗಿಲ್ಲ. ಓಕೆ ಫೈನ್, ನೀವು ನೋಟ್ಸ್ ಬರ್ಕೊಳ್ಳೋದಕ್ಕೋಸ್ಕರ ಐ ಆಮ್ ರೈಟಿಂಗ್ ಇಟ್ ಇನ್ ಡೀಟೇಲ್. ಸೊ ಇಫ್ ಎನಿ ಟೂ ರೋಸ್ ಆಫ್ or any two columns of a determinant are identical, then the determinant value is 0. ಎಷ್ಟು ಸೂಪರ್ ಆಗಿರುತ್ತೆ ನೋಡಿ ಈ ಇಲ್ಲಿ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಅಷ್ಟೇ. ಇಫ್ ಐ ಟೇಕ್ ಎ ಇಸ್ ಈಕ್ವಲ್ ಟು, ನಿಮಗೆ ಬೇಕಾಗಿರೋದೇ ತಗೊಳ್ಳೋಣ, ಏನಂತ ಎ ಬಿ ಸಿ ಇ ಎಫ್ ಜಿ ಅಂತ ಹೇಗೆ ಬೇಕಾದ್ರೂ ತೊಗೋಬೋದು ನಾವು. ಇಫ್ ದಿಸ್ ಈಸ್ ದಿ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸಲ್ಲಿ ನೀವು ನೋಡಿದ್ರೆ ಆ್ಯಕ್ಚುಲಿ ಇಫ್ ಐ ಟೇಕ್ ದ ಡಿಟರ್ಮಿನೆಂಟ್ ಆಫ್ ದಿಸ್, ಇದು ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ. ಇಫ್ ಐ ಟೇಕ್ ದ ಡಿಟರ್ಮಿನೆಂಟ್ ಆಫ್ ದಿಸ್, ಐ ಕ್ಯಾನ್ ಸಿ ಹಿಯರ್ ದ ಟೂ ರೋಸ್ ಎ ಬಿ ಸಿ ಮತ್ತು ಇಫ್ ದ ಫಸ್ಟ್ ರೋ and the second row both are identical. This is the meaning of identical. Identical ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ, ಮೀನ್ಸ್ ಸೇಮ್. ಈಗ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ಎರಡು ಒಂದೇ ರೋ ಸೇಮ್ ಎಲಿಮೆಂಟ್ಸ್ ಇದೆ, ಸೊ ದಟ್ ಈಸ್ ಕಾಲ್ಡ್ ಐಡೆಂಟಿಕಲ್. ಸೊ ಇಫ್ ಟೂ ರೋಸ್ ಆರ್ ಐಡೆಂಟಿಕಲ್, ಅಥವಾ ದ ಸೇಮ್ ಥಿಂಗ್ ಕ್ಯಾನ್ ಹ್ಯಾಪನ್ ಫಾರ್ ಕಾಲಮ್ಸ್ ಆಲ್ಸೋ. ಸೊ ಇಫ್ ಟೂ ರೋಸ್ ಆರ್ ಐಡೆಂಟಿಕಲ್ ಆರ್ ಇಫ್ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, ಕಣ್ಣು ಮುಚ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರೆದ್ಬಿಡಿ. ಓಕೆ, ಸಿ ದಟ್ ಈಸ್ ದ ಪ್ರಾಪರ್ಟಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ನೋಡುವಂಥ ಅವಶ್ಯಕತೆ, ಅದು ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ರೆ ಪ್ರೂಫ್ ಇರುತ್ತೆ. ಬಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಈ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ನಮಗೆ ಟೈಮ್ನ ನಾವು ಉಳಿಸ್ಬೋದು ಎಕ್ಸಾಮಲ್ಲಿ. ಅದರ್ವೈಸ್ ವಿ ಆರ್ ಗೋನ್ ಟು ಟೇಕ್ ಮೋರ್ ಟೈಮ್ ಇನ್ ಸಾಲ್ವಿಂಗ್ ದ ಕ್ವಶನ್ಸ್. ಸೊ ರಿಮೆಂಬರ್, ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್, ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ 0. ಓಕೆ, ಆ್ಯಕ್ಚುಲಿ ಇದು ಯಾಕೆ ಆಗುತ್ತೆ ಅಂತಂದರೆ, ನಾವು ನೆಕ್ಸ್ಟ್ ಒಂದು ಪ್ರಾಪರ್ಟಿ ನೋಡ್ತೀವಿ, ಏನಂತ ಎನಿ ಟೂ ರೋ ನಾವು ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನಲ್ಲಿ ಮ್ಯಾಟ್ರಿಸೀಸ್ ಮಾಡಿದ್ರಿ ನೋಡಿ, ವಿ ಕ್ಯಾನ್ ಆ್ಯಡ್ ಎನಿ ಟೂ ರೋಸ್ ಅಥವಾ ಆ್ಯಡ್ ಎನಿ ಟೂ ಕಾಲಮ್ಸ್ ಅಂತ. ಆ ರೀತಿ ಈ ಎರಡೂ ರೋನ ನಾವು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಎಲಿಮೆಂಟ್ಸು 0 ಬಂದುಬಿಡುತ್ತೆ. ಇಫ್ ಐ ಟೇಕ್ ಎ ಮೈನಸ್ ಎ ಇಟ್ ಈಸ್ 0, ಬಿ ಮೈನಸ್ ಬಿ ಇಟ್ ಈಸ್ 0, ಸಿ ಮೈನಸ್ ಸಿ ಇಟ್ ಈಸ್ 0. ಸೊ ಇದನ್ನು ನಾವು ನೆಕ್ಸ್ಟ್ ಪ್ರಾಪರ್ಟಿಯಾಗಿ ನೋಡ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ದ ಸೆಕೆಂಡ್ ಪ್ರಾಪರ್ಟಿ ಈಸ್ ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ 0. ನಾನು ಇನ್ನೊಂದು ಎಕ್ಸಾಂಪಲ್ ವಿತ್ ನಂಬರ್ಸ್ ತೊಗೊಳ್ತೀನಿ ನೋಡಿ. ಲೆಟ್ ಮಿ ಟೇಕ್ ಅ 2 × 2 ಸಿಂಪಲ್ ಎಲಿಮೆಂಟ್ಸ್. ಸೊ ಐ ಹ್ಯಾವ್ 2 4 ಇದು ಡಿಟರ್ಮಿನೆಂಟ್ ಅಂದ್ಕೊಳ್ಳಿ. ಓಕೆ, ಇಟ್ ಈಸ್ ಜಸ್ಟ್ ಫಾರ್ ನಿಮಗೆ ತಲೆಗೆ ಹೋಗಲಿ ಅಂತ. ನಾವು ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ 2 × 4, ಇಟ್ ಈಸ್ 8, ಮೈನಸ್ ವಾಟ್ ಈಸ್ 2 × 4, ದಟ್ ಈಸ್ 8. ವಾಟ್ ಈಸ್ 8 ಮೈನಸ್ 8, ದಟ್ ಈಸ್ 0. ಸೊ ಈಗ ಆಲ್ರೆಡಿ ನೋಡಿದ್ದೀರಿ, ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ 0. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಪ್ರಾಪರ್ಟಿ. ನೌ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ, ರೈಟ್? So this is the third property. Now the third property states that if all the elements of any row or column, all the elements of any row or all the elements of any column are zeros, then the determinant value becomes 0. This is also a beautiful statement. You can nodi, for example, if I take a determinant like this, I am taking A, B, C, D, E, F, 0, 0, 0. I am taking like this. ಸೊ ಇಫ್ ಐ ಟೇಕ್ ದಿಸ್, ಈಗೇನಾಗುತ್ತೆ, ಎಂಟೈರ್ ಎಲಿಮೆಂಟ್ಸ್, ಇಫ್ ಲಾಸ್ಟ್ ರೋಲಿರೋ ಎಲ್ಲ ಎಲಿಮೆಂಟ್ಸ್ 0 ಇರೋದ್ರಿಂದ ನೀವು ಡೈರೆಕ್ಟಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ಬರಿಬೋದು. ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಓಕೆ, ಸೊ ಆ್ಯಕ್ಚುಲಿ ಐ ಹ್ಯಾವ್ ಹೆಂಗೆ ನಾವು 3 × 3 ಡಿಟರ್ಮಿನೆಂಟ್ ಎಕ್ಸ್ಪೆಂಡ್ ಮಾಡೋದು, ಎ ಇಂಟು ಆ್ಯಕ್ಚುಲಿ ಐ ಹ್ಯಾವ್ ಇ ಎಫ್ 0 ಆ್ಯಂಡ್ 0 ಮೈನಸ್ ಬಿ ಇಂಟು, ನೆನಪಿದೆ ಅಲ್ವಾ, I'll get ಡಿ ಎಫ್ 0 and 0, next plus C into I'll get DE
0 and 0. So this is nothing but a into multiply ಮಾಡಿ 0 minus 0 minus b into 0 minus 0 plus c into 0 minus 0. So this is nothing but 0. Always remember, ಒಂದು ಕಾಲಮ್ ಅಥವಾ ಒಂದು ರೋ ಅಲ್ಲಿ ಎಲ್ಲ ಎಲಿಮೆಂಟ್ಸು 0 ಬಂತಾ, ಸೊ ಅಲ್ಲಿಗೆ ನಮ್ಮ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಣ್ಮುಚ್ಕೊಂಡು 0 ಬರೀರಿ. ಇಸ್ ಇಟ್ ಕ್ಲಿಯರ್? ಬೇಕಿದ್ರೆ ನಿಮ್ಮ 3x3 ಒಂದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದೋ ಒಂದು ವ್ಯಾಲ್ಯೂ ಬಂತು ಅಂತ ಅಂದ್ಕೊಳ್ಳಿ, ಬರೀ ರೋನೇ ಆಗಬೇಕು ಅಂತೇನಿಲ್ಲ. ಅಲ್ಲಿ ಟೇಕ್ ಫಾರ್ ಎಕ್ಸಾಂಪಲ್ 1 2 -3 -6 9 0 ಇದು 0 0 0 ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಯು ರೈಟ್ 0 ಡೈರೆಕ್ಟಾಗಿ ಎಲಿಮೆಂಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ಬರೀರಿ. ಡೈರೆಕ್ಟಾಗಿ ಬರೋದ್ರಿಂದ ರೀಸನ್ ಬರೆದ್ಬಿಡಿ, ಬಿಕಾಸ್ ಆಲ್ ದಿ ಎಲಿಮೆಂಟ್ಸ್ ಆಫ್ C3 ಅಲ್ವಾ ಆರ್ ಝೀರೋಸ್. ಇಷ್ಟು ಬರೆದ್ರೆ ನಿಮಗೆ ಅಂಡರ್ಸ್ಟುಡ್ 1 ಮಾರ್ಕ್ ಸಿಗುತ್ತೆ. ಇದು 1 ಮಾರ್ಕ್ ಕ್ವೆಶ್ಚನ್ ಎಕ್ಸ್ಪ್ಲೇನ್ ಮಾಡಿ ಕೇಳಿ ಅಂತಂದರೆ, ಬಟ್ ಇದು 1 ಮಾರ್ಕ್ ಕೇಳಲ್ಲ. ಇದು ಆ್ಯಕ್ಚುಲಿ ಪ್ರಾಪರ್ಟೀಸಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ನಾವು ದಿಸ್ ಇಸ್ ದಿ ಫೋರ್ತ್ ಪ್ರಾಪರ್ಟಿ. ಸೊ ಫೋರ್ತ್ ಪ್ರಾಪರ್ಟಿ ಏನು ಹೇಳುತ್ತೆ, ಇಫ್ ಎನಿ 2 rows ಆರ್ ಕಾಲಮ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಫ್ ಎನಿ 2 rows ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ಡ್. ನಿಮಗೆ ಮ್ಯಾಟ್ರಿಸೀಸಲ್ಲಿ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಆಗ R1 and R2 ಇಂಟರ್ಚೇಂಜ್ ಮಾಡ್ಬೋದಾಗಿತ್ತು, ಅಥವಾ C1 and C2 ಇಂಟರ್ಚೇಂಜ್ ಮಾಡ್ಬೋದಾಗಿತ್ತು. ಇದೇ ಥರ ಡಿಟರ್ಮಿನೆಂಟಲ್ಲಿ ಒಂದು ವೇಳೆ 2 ರೋ ಅಥವಾ 2 ಕಾಲಮ್ನ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ದಿ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಚೇಂಜಸ್. ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಪ್ಲಸ್ ಇದ್ದರೆ ಒಂದು ಸರಿ ಚೇಂಜ್ ಮಾಡಿದ್ರೆ ಆಚೆ ಕಡೆ ಮೈನಸ್ ಬರುತ್ತೆ, ಇನ್ನೊಂದು ಸರಿ ಚೇಂಜ್ ಮಾಡಿದ್ರೆ ಮತ್ತೆ ಆಚೆ ಕಡೆ ಪ್ಲಸ್ ಬಂದುಬಿಡುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಆಲ್ವೇಸ್ ರಿಮೆಂಬರ್, ಇಫ್ ಎನಿ 2 rows ಆರ್ ಎನಿ 2 ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ಸ್ ಆರ್ ಇಂಟರ್ಚೇಂಜ್ಡ್. ಓಕೆ, 2 ರೋ ಇಂಟರ್ಚೇಂಜ್ ಮಾಡಿದ್ರೆ ಅಥವಾ 2 ಕಾಲಮ್ ಇಂಟರ್ಚೇಂಜ್ ಮಾಡಿದ್ರೆ ದಿ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಚೇಂಜಸ್. ಓಕೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಲೆಟ್ A is equal to, ಲೆಟ್ ಮಿ ಟೇಕ್ 1 2 3 4 ಅಂತಲೇ ತಗೊಳ್ಳೋಣ. ಓಕೆ, ಸೊ ಈಗ ಇದರ ಡಿಟರ್ಮಿನೆಂಟ್ ಏನಾಗುತ್ತೆ ನೋಡಿ. ಡಿಟರ್ಮಿನೆಂಟ್ ಆಫ್ A is, I'll get 1 2 3 4. So this is nothing but, what is 1 into 4? It is 4 minus 3 into 2, that is 6. So this is nothing but 4 minus 6 minus 2 ಬರುತ್ತೆ ಅಲ್ವಾ. ಈಗ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ -2 ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ನಾನೇನು ಮಾಡ್ತೀನಿ, ಈ ಡಿಟರ್ಮಿನೆಂಟಲ್ಲಿ ಎರಡು ರೋ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಅಂತಂದರೆ ಸೆಕೆಂಡ್ ರೋನ ಫಸ್ಟ್ ರೋ ಬರ್ಕೊಂಡು ಫಸ್ಟ್ ರೋನ ಸೆಕೆಂಡ್ ರೋ ಬರೀತಾ ಇದ್ದೀನಿ. ಓಕೆ, ಐ ಹ್ಯಾವ್ ಎಕ್ಸ್ಚೇಂಜ್ 2 rows. ನಾವು ಸಿ ವಾಟ್ ಹ್ಯಾಪನ್ಸ್, ಆಟೋಮ್ಯಾಟಿಕ್ಲಿ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಚೇಂಜ್ ಇಟ್ಸ್ ಸೈನ್. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನಾವು ವಾಟ್ ಈಸ್ ದಿಸ್ ಇಸ್ 3 into 2, it is 6 minus 1 into 4, it is 4. So what is 6 minus 4? Again that is 2, ಬಟ್ ಅಲ್ಲಿ -2 ಇದ್ದಿದ್ದು +2 ಆಗುತ್ತೆ. ಇದು ಬರೀ 2 ರೋ ಇಂಟರ್ಚೇಂಜ್ ಮಾಡಿದಾಗಲ್ಲ, 2 ಕಾಲಮ್ ಇಂಟರ್ಚೇಂಜ್ ಮಾಡಿದಾಗಲೂ ಹಾಗೆ ಆಗುತ್ತೆ. ಬೇಕಿದ್ರೆ ಈಗ ಕಾಲಮ್ ಇಂಟರ್ಚೇಂಜ್ ಮಾಡಿ ನೋಡೋಣ. ಈಗ 1 3 ಫಸ್ಟ್ ಕಾಲಮಲ್ಲಿದೆ, ನಾವು ಅದನ್ನು ಸೆಕೆಂಡ್ ಕಾಲಮ್ ಮಾಡೋಣ. ಲೆಟ್ ಮಿ ಟೇಕ್ 2 4 ಆ್ಯಂಡ್ 1 and 3. ಓಕೆ, ಸೊ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ? ಇಟ್ ಇಸ್ 2 into 3, ದಟ್ ಈಸ್ 6 minus 1 into 4, ದಟ್ ಈಸ್ 4. ಸೊ 6 minus 4 ಈಸ್ ನಥಿಂಗ್ ಬಟ್ 2. ಯಾವತ್ತೂ ನೆನ್ಪಿಟ್ಕೊಳ್ಳಿ, 2 ರೋ ಅಥವಾ 2 ಕಾಲಮ್ ಇಂಟರ್ಚೇಂಜ್ ಮಾಡ್ತಾ ಇದ್ದೀರಿ ಅಂತ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಮೈನಸ್ ಆಚೆ ಬಂದುಬಿಡುತ್ತೆ. ಆಲ್ರೆಡಿ ಮೈನಸ್ ಇದ್ದರೆ ಅದು ಪ್ಲಸ್ ಆಗುತ್ತೆ. ಓಕೆ, ಪ್ಲಸ್ ಇದ್ದರೆ ಮೈನಸ್ ಇದ್ದರೆ ಪ್ಲಸ್. ಯಾವಾಗ? ಇಫ್ ಎನಿ 2 rows ಆರ್ ಎನಿ 2 ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಓಕೆ, ಸೊ ದಿಸ್ ಈಸ್ ದಿ ಫೋರ್ತ್ ಪ್ರಾಪರ್ಟಿ. ನೌ ವಿ ಆರ್ ಗೋಯಿಂಗ್ ಟು ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ಏನು ಹೇಳುತ್ತೆ, ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಎ ಕಾಲಮ್ ಆಫ್ ಅ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟೆಂಟ್. ಒಂದು ಎಂಟೈರ್ ರೋ ಅಲ್ಲಿ ಎಲ್ಲ ಎಲಿಮೆಂಟ್ಸು ಅಥವಾ ಒಂದು ಕಾಲಮಲ್ಲಿ ಎಲ್ಲ ಎಲಿಮೆಂಟ್ಸು ಯಾವುದೋ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಆಗಿದ್ದರೆ, ಸೊ ದೆನ್ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ದ ಎಂಟೈರ್ ಡಿಟರ್ಮಿನೆಂಟ್. ಓಕೆ, ಅಂದರೆ ಅದರ ಅರ್ಥ ಏನು ಅಂತಂದರೆ, ಈಗ ಮ್ಯಾಟ್ರಿಸೀಸಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು 2A ಮ್ಯಾಟ್ರಿಕ್ಸ್ ಕಂಡುಹಿಡೀರಿ ಅಂತಂದರೆ 2ನ ಎಲ್ಲ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡ್ತಿದ್ರಿ ಅಲ್ವಾ. ಬಟ್ ಡಿಟರ್ಮಿನೆಂಟಲ್ಲಿ ಆ ರೂಲ್ ಇಲ್ಲ, ಇಲ್ಲಿ ರೂಲ್ ಚೇಂಜ್ ಆಗುತ್ತೆ. ಏನಂತ ಇಲ್ಲಿ ನೋಡಿ, ದ ಫಸ್ಟ್ ರೋ ಈಸ್ ABC, ಸೆಕೆಂಡ್ ರೋ ಈಸ್ KD, KE, KF. ವಿ ಕ್ಯಾನ್ ಸಿ ಹಿಯರ್ K is a common term in the entire elements of the second row. Now what I can do it is, I can take
ದಟ್ ಕೆ ಕಾಮನ್ ಫಾರ್ ದಿ ಎಂಟೈರ್ ಡಿಟರ್ಮಿನೆಂಟ್. ಈ ಒಂದು ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು. ನಿಮಗೆ 4 ಮಾರ್ಕರ್ ಪ್ರಾಬ್ಲಮ್ ಪ್ರೂವ್ ಮಾಡುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಬರೀ ಒಂದು ರೋಲ್ ಎಲ್ಲ ಎಲಿಮೆಂಟ್ಸ್ಗೂ ಇದ್ದರೆ ಸಾಕು, ನಾವು ಅದನ್ನು ಡಿಟರ್ಮಿನೆಂಟ್ಗೆ ಮಲ್ಟಿಪ್ಲೈ ಮಾಡ್ಬೋದು. ಓಕೆ ಓಕೆ, ಸೊ ಇಟ್ ಈಸ್ ಡಿ ಇ ಎಫ್ ಜಿ ಹೆಚ್ ಐ. ಸೊ ಈ ಪ್ರಾಪರ್ಟಿನ ಪ್ರೂಫ್ಸ್ ಆಲ್ರೆಡಿ ಹೇಳಿದ್ನಲ್ಲ, ಪ್ರಾಪರ್ಟೀಸ್ನ ಪ್ರೂಫ್ಸ್ ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲಿದ್ದಾವೆ. ಯು ನೀಡ್ ನಾಟ್ ವರಿ, ಅಲ್ಲೇ ಎಕ್ಸ್ಪ್ಲೈನ್ ಆಗಿರೋದ್ರಿಂದ ಐ ಆಮ್ ನಾಟ್ ಗೋನ್ ಟು ಬ್ರೇಕ್ ಮೈ ಹೆಡ್ ಫಾರ್ ದಟ್. ಇಟ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ದೇರ್. ಓಕೆ, ಸೊ ಪ್ರಾಪರ್ಟಿ ಇಷ್ಟೇ, ಎಂಟೈರ್ ರೋ ಅಥವಾ ಎಂಟೈರ್ ಕಾಲಮಲ್ಲಿ ಒಂದು ಕಾನ್ಸ್ಟೆಂಟು ಮಲ್ಟಿಪ್ಲೈ ಆಗಿದ್ದರೆ ಆ ಒಂದು ಕಾನ್ಸ್ಟೆಂಟ್ನ ಇಡೀ ಡಿಟರ್ಮಿನೆಂಟ್ಗೆ ಮಲ್ಟಿಪ್ಲೈ ಮಾಡ್ಬೋದು. ಐ ರಿಪೀಟ್ ದ ಪ್ರಾಪರ್ಟಿ ಒನ್ಸ್ ಅಗೇನ್, ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಕ್ಲಾಸ್. ಸೊ ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಅ ಕಾಲಮ್ ಆಫ್ ಎ ಡಿಟರ್ಮಿನೆಂಟ್ ಈಸ್ multiplied by a constant k, then its value gets multiplied by the constant. ಅಂದರೆ ಏನು, ಆ ಕಾನ್ಸ್ಟೆಂಟ್ನ ಇಡೀ ಡಿಟರ್ಮಿನೆಂಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಜನರಲ್ಲು, ನಾನು ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಓಕೆ, I'll take an example and prove this for you. ಒಂದು 2 cross 2 determinant ತೊಗೊಂಡು ತೋರಿಸ್ತೀನಿ. Now let me take that this is the determinant. I have 2 3 ಓಕೆ 6 and 8 ಇದೆ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ದಿಸ್ 6 and 8ಅಲ್ಲಿ ಹಿಯರ್ ಇಟ್ ಇಸ್ 2 is common in both the elements. ಸೊ ನಾನೇನು ಮಾಡ್ತೀನಿ, ಸೊ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ದಿಸ್ ಇಸ್ 2 3s ಅಲ್ವಾ, ದಿಸ್ ಈಸ್ ನಥಿಂಗ್ ಬಟ್ 2 4s. ಸೊ ದಿಸ್ ಈಸ್ ನಥಿಂಗ್ ಬಟ್ ಈ ಸೆಕೆಂಡ್ ರೋಲಿ 2 ಕಾಮನ್ ಇದೆ ಎರಡು ಎಲಿಮೆಂಟ್ಸಲ್ಲಿ. ಸೊ ನಾನು 2 ಆಚೆ ತೆಗೆದ್ಬಿಡ್ಬೋದು. ಇಲ್ಲಿ ರಿಮೆಂಬರಿಂಗ್ ಈಸ್ 2 3 ಆ್ಯಂಡ್ ದಿಸ್ ಈಸ್ 3 4. ಸರ್ ಡೈರೆಕ್ಟಾಗೆ ಮಲ್ಟಿಪ್ಲೈ ಮಾಡ್ಬೋದಲ್ಲ, ಕಾಮನ್ ತೆಗಿಯೋದು ಯಾಕೆ? ಈ ಪ್ರಾಬ್ಲಮ್ ತುಂಬ ಸುಲಭ ಇದೆ. ಸೊ ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು. ಬಟ್ ಪ್ರೂವ್ ದಟ್ ಪ್ರಾಬ್ಲಮ್ಸಲ್ಲಿ 4 ಮಾರ್ಕರ್ ಪ್ರಾಬ್ಲಮ್ಸ್ ಬರುತ್ತೆ, ಅಲ್ಲಿ ನೀನು ಪ್ರೂವ್ ದಟ್ ಅಂದರೆ ಈ ಥರ ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡೇ ಮಾಡ್ತೀವಿ. So please be careful. If entire row is multiplied by a constant, all the elements of a row or a column, we take it out and multiply for the determinant. Okay, so this is nothing but ಈ 2 ಹೊರಗಡೆ ಇರುತ್ತೆ. 2 4s 8 minus 3 3s ಎಷ್ಟು 9. ನಾವು ಈಗ ಚೆಕ್ ಮಾಡಿ, ವಾಟ್ ಈಸ್ 8 minus 9? -1 into 2 ಏನಪ್ಪ -2. ಇದು ಯಾವಾಗ ಪ್ರಾಪರ್ಟಿ ಯೂಸ್ ಮಾಡಿದ್ರೆ, ನೀನು ಡೈರೆಕ್ಟಾಗಿ ಮಾಡಿದ್ರು ವ್ಯಾಲ್ಯೂ ನೋಡಿ ಬೇಕಾದ್ರೆ ಸೇಮ್ ಬರುತ್ತೆ. ವಾಟ್ ಈಸ್ 8 2s 6, 8 2s 16 minus 6 3s ಎಷ್ಟು 6 3s 18. ವಾಟ್ ಈಸ್ 16 minus 18? -2. ಗೊತ್ತಾಯ್ತಾ? So if any two, if all the elements of a row or column is multiplied by a constant, keep it out and multiply for the entire determinant. So this is the property. Okay. Okay, we'll move on to the next property. So e property ಏನು ಹೇಳುತ್ತೆ? Now this property says if some or all the elements of a row, ಒಂದು ರೋ ಅಥವಾ ಒಂದು ಕಾಲಮ್ನಲ್ಲಿ, if some or all the elements of a determinant are expressed as sum of 2 or more terms. ಈಗ ಈ ಒಂದು ಡಿಟರ್ಮಿನೆಂಟ್ ನೋಡಿ, ಈ ಒಂದು ಡಿಟರ್ಮಿನೆಂಟಲ್ಲಿ ಫಸ್ಟ್ ರೋ ಈಸ್ ಅ ಸಮ್ ಆಫ್ 2 numbers. ಇಟ್ ಮೇ ಬಿ ಸಮ್ ಆಫ್ 2 ಆರ್ ಸಮ್ ಆಫ್ ಮೋರ್ ದೆನ್ 2. ಇಟ್ ಮೇ ಬಿ 2 or 3. ದೆನ್ ಈ ಥರ ಇದ್ದರೆ ದೆನ್ ದಿಸ್ ಡಿಟರ್ಮಿನೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಸಮ್ ಆಫ್ 2 ಡಿಟರ್ಮಿನೆಂಟ್ಸ್. ಸಮ್ ಆಫ್ 2 ಎಲಿಮೆಂಟ್ಸ್ ಇದೆ ತಾನೇ. ಸೊ ಇದನ್ನು ಸಪ್ರೇಟ್ ಮಾಡಿ ಎರಡು ಡಿಟರ್ಮಿನೆಂಟೇ ಮಾಡ್ಬೋದು. ಇದು ಪ್ರಾಪರ್ಟಿ. ಮಾಡ್ಬೋದು ಅಂದರೆ ಅದರ ಅರ್ಥ ಮಾಡಿ ಏನದು ವ್ಯಾಲ್ಯೂ ಕಂಡು ಹಿಡಿದ್ರು ಕೂಡ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಅಂತ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ಸ್ ಇಟ್ಕೊಳ್ತೀನಿ ನಾನು. ಐ ವಿಲ್ ಟೇಕ್ ABC DEF GHI. ಸೊ ಫಸ್ಟ್ ಎಲಿಮೆಂಟ್ಸ್ನ ಇದ್ರ ಜೊತೆ ಇಟ್ಕೊಂಡೆ. ಸೊ ಇಲ್ಲಿ ಉಳಿದಿರೋದನ್ನ ಪಕ್ಕಕ್ಕೆ ತಗೊಳ್ತೀನಿ. ಸೊ PQR DEF GHI. ಓಕೆ, ಸೊ ದಿಸ್ ಇಸ್ ದಿ ಥಿಂಗ್. ಇಫ್ ಇದು ಒಂದೆರಡು ಪ್ರಾಬ್ಲಮಲ್ಲಿ 4 ಮಾರ್ಕರ್ ಕ್ವಶನ್ ಬರುತ್ತೆ, ಅಲ್ಲಿ ಯೂಸ್ ಮಾಡ್ತೀರಿ. ಅದರ್ ದೆನ್ ದಟ್ ಇದೇನು ತುಂಬ ಯೂಸ್ ಆಗುವಂಥ ಪ್ರಾಪರ್ಟಿ ಅಲ್ಲ, ಬಟ್ ಅದು ಪ್ರಾಪರ್ಟಿ ಇದೆ ತಿಳ್ಕೊಳ್ಳಿ. ಸೊ ಇಫ್ ಆಲ್ ದಿ ಎಲಿಮೆಂಟ್ಸ್ ಆರ್ ಸಮ್ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ 2 ಎಲಿಮೆಂಟ್ಸ್, ಓಕೆ, ಸೊ ದೆನ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ 2 ಡಿಟರ್ಮಿನೆಂಟ್ಸ್. ಇದು ಒಂದು ವೇಳೆ ಸರ್ 3 ಎಲಿಮೆಂಟ್ ಇತ್ತು ಅಂದರೆ 3 ಡಿಟರ್ಮಿನೆಂಟ್ ಆಗುತ್ತೆ. ಓಕೆ, ಸೊ ಈ ಒಂದು ಪ್ರಾಪರ್ಟಿಯ ಕತೆ ಇಷ್ಟೇ, ರೈಟ್? ಗೊತ್ತಾಯ್ತಲ್ಲ? ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ಫೈನ್ ಕ್ಲಾಸ್. ಬೋರ್ ಆಗ್ತಿಲ್ಲಲ್ಲ? ಏನು ಮಾಡೋಕ್ಕಾಗಲ್ಲ. ಈ ಪ್ರಾಪರ್ಟೀಸು ಥಿಯರಿ ಟೈಪ್ ಇದೆ. ನೀವು ಪ್ರಾಬ್ಲಮ್ಸ್ ತೊಗೊಂಡೋಗಿ ನೀಟಾಗಿ ಅರ್ಥ ಆಗುತ್ತೆ. ಸೊ ಥಿಯರಿ ವೈಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ಓಕೆ, ಸೊ ಇನ್ ನೆಕ್ಸ್ಟ್ ಪ್ರಾಪರ್ಟಿ. ಇದು ಪ್ರಾಪರ್ಟಿ ನೋಡೋಕೆ ಊರಾಗಲ್ಲ ಇದೆ, ಬಟ್ ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್ ಒನ್. If to each element of any row or column
ಆಫ್ ದ ಡಿಟರ್ಮಿನೆಂಟ್, ಒಂದು ಡಿಟರ್ಮಿನೆಂಟ್ಗೆ ಯಾವುದಾದ್ರೂ ಒಂದು ರೋ ಅಥವಾ ಕಾಲಮ್ಗೆ ದ ಈಕ್ವಿ ಮಲ್ಟಿಪಲ್ಸ್ ಆಫ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಅದರ್ ರೋ ಆರ್ ಕಾಲಮ್ಸ್ ಆರ್ ಆ್ಯಡೆಡ್, ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೈನ್ಸ್ ದ ಸೇಮ್ ಅನ್ಚೇಂಜ್. ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜ್ ಆಗಲ್ಲ. ಸರ್ ಇಷ್ಟೊದ್ದ ಹೇಳೋದನ್ನು ಸಿಂಪಲಾಗಿ ಹೇಳ್ತೀನಿ ಹೇಳಿ. ನಾವು ಆಲ್ರೆಡಿ ಎಲಿಮೆಂಟ್ರಿ ಆಪ್ರೇಷನ್ಸ್ ಆಫ್ ಮ್ಯಾಟ್ರಿಸಸಲ್ಲಿ 2 ರೋ ಆ್ಯಡ್ ಮಾಡಿದ್ದೀವಿ ಅಥವಾ 2 ರೋ ಸಬ್ಟ್ರಾಕ್ಟ್ ಮಾಡಿದ್ದೀವಿ. ನಿಮ್ಗೆ ನೆನಪಿದೆಯಲ್ಲ, ವಿ ಹ್ಯಾವ್ ಡನ್ ದಿಸ್ R1 ಚೇಂಜಿಂಗ್ ಫ್ರಮ್ R1 ಮೈನಸ್ 2R2 ಅಥವಾ R2 ಚೇಂಜಿಂಗ್ ಫ್ರಮ್ 2 ಟೈಮ್ಸ್ R1 ಮೈನಸ್ ಜಸ್ಟ್ R2. ಈ ಥರ ಏನೇನು ಆಪ್ರೇಷನ್ಸ್ ನಾವು ಮಾಡಿದ್ದೀವಿ, ಇದು R1 ಅಂತ ಅಂದ್ಕೊಳ್ಳಿ. ಬಿಕಾಸ್ ಅಲ್ಲಿ ಆಪ್ರೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಈ ರೀತಿ 2 ರೋನ ಆ್ಯಡ್ ಮಾಡಿ ಒಂದು ರೋಗೆ ಇಡ್ಬೋದು, ಅಥವಾ 3 ರೋ ಆ್ಯಡ್ ಮಾಡಿ. ಇಲ್ಲಿಗೆ ನಾವು ಯೂಶ್ವಲಿ ಕೆಲವು ಸರಿ C1 ಡ್ಯಾಶ್ ಇಸ್ ನಥಿಂಗ್ ಬಟ್ C1 ಪ್ಲಸ್ C2 ಪ್ಲಸ್ C3, ಅಥವಾ R1 ಡ್ಯಾಶ್ ಇಸ್ ನಥಿಂಗ್ ಬಟ್ R1 ಪ್ಲಸ್ R2 ಪ್ಲಸ್ R3 ಇದನ್ನು ಯೂಸ್ ಮಾಡ್ತೀವಿ. ಅಂದರೆ ಯು ಆ್ಯಡ್ 2 ರೋಸ್ ಅಥವಾ ಆ್ಯಡ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಸ್ಕೇಲರ್ ಮಲ್ಟಿಪ್ಲೈ ತಗೊಂಡು ಮಾಡ್ಬೋದು. ಯಾಕೆ ಮಾಡ್ತೀವಿ ಅಂತಂದರೆ ಕೆಲವು ಸರಿ ನಮಗೆ ಬೇಕಾಗಿರುವಂತಹ ವ್ಯಾಲ್ಯೂ, ಈ ಶೋ ದಟ್ ಪ್ರಾಬ್ಲಮ್ಸ್ಗೆ 4 ಮಾರ್ಕ್ಸ್ಗೆ ನಮಗೆ ಬೇಕಾಗಿರೋ ವ್ಯಾಲ್ಯೂ ಬರೋಕ್ಕೆ ಈ ಆಪ್ರೇಷನ್ಸ್ ನಾವು ಮಾಡ್ತೀವಿ. ಆ ಆಪ್ರೇಷನ್ಸ್ ಮಾಡಿದಾಗಲೂ ಕೂಡ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಅನ್ನೋದಷ್ಟೇ ಇದರ ಪ್ರಾಪರ್ಟಿ. ಓಕೆ, ಸೊ ಈ ಪ್ರಾಪರ್ಟಿ ಇಲ್ಲಿದೆ, ನಾನೀಗ ಅಳಿಸ್ತೀನಿ. ನಿಮಗೆ ಬೇಕು ಅಂತಂದರೆ ನೀವು ಪಾಸ್ ಮಾಡಿ ನೀವು ಬರ್ಕೊಳ್ಳಿ. ಯಾಕೆಂದರೆ ಈಗ ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ಫೈನ್. ಸೊ ನೋಡಿ, ಈಗ ಲೆಟ್ ಮೀ ಟೇಕ್ ದಿಸ್ ಡಿಟರ್ಮಿನೆಂಟ್. ಒಂದು ಡಿಟರ್ಮಿನೆಂಟ್ ತೊಗೊಳ್ತೀನಿ. ಸೊ ದಿಸ್ ಡಿಟರ್ಮಿನೆಂಟ್ ಆ್ಯಕ್ಚುಲಿ 2 1 4 3 ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಪ್ಪ, ಐ ಹ್ಯಾವ್ 2 ಇಂಟು 3 ದಟ್ ಇಸ್ 6 ಮೈನಸ್ 4 ಇಂಟು 1 6 ಮೈನಸ್ 4 2. ಸಿಂಪಲ್ಲಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಯಿತು, 2 ವ್ಯಾಲ್ಯೂಸ್ ಇತ್ತು. ಈಗ ನಾನೇನು ಮಾಡ್ತೀನಿ, ಇದನ್ನು ಆಪ್ರೇಟ್ ಮಾಡಿಬಿಡ್ತೀನಿ. ಫಸ್ಟು ಹೆಂಗೆ ಚೇಂಜ್ ಮಾಡ್ತೀನಿ ಅಂದರೆ C1 ಡ್ಯಾಶ್ ಫಸ್ಟ್ ಕಾಲಮ್ನ ಏನು ಮಾಡ್ತೀನಿ, C1 ಪ್ಲಸ್ C2 ಅಂತ ಬರ್ಕೊಳ್ತೀನಿ. ಸೊ ಆವಾಗ ಡಿಟರ್ಮಿನೆಂಟ್ ಏನಾಗುತ್ತೆ ನೋಡಿ, ಇವೆರಡನ್ನೂ ಆ್ಯಡ್ ಮಾಡಿ ಫಸ್ಟ್ ಎಲಿಮೆಂಟ್ ಬರ್ತೀನಿ. ಸೊ ಸೆಕೆಂಡ್ ಕಾಲಮು ಚೇಂಜ್ ಆಗ್ತಿಲ್ಲ, ಹಾಗೆ ಬರ್ಕೊಳ್ತೀನಿ. ವಾಟ್ ಈಸ್ 2 ಪ್ಲಸ್ 1 ಇಟ್ ಈಸ್ 3, ವಾಟ್ ಈಸ್ 4 ಪ್ಲಸ್ 3 ಇಟ್ ಈಸ್ 7. ಈಗ ಮಾಡಿ ನೋಡಿ, ಈಗಲೂ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ. ಸೊ ವಾಟ್ ಈಸ್ 3 3s are 9 ಮೈನಸ್ 7 1s are 7, ವಾಟ್ ಈಸ್ 7 9 ಮೈನಸ್ 7 ಇಟ್ ಈಸ್ 2. ಸೊ ಕಾಲಮ್ ಮಾತ್ರ ಅಲ್ಲ, ರೋ ಕೂಡ ಮಾಡ್ಬೋದು. ಓಕೆ, ಈಗ ರೋ ಅಲ್ಲಿ ಈ ಥರ ಮಾಡ್ತೀನಿ. ಏನದು ಸೆಕೆಂಡ್ ರೋ ಚೇಂಜ್ ಮಾಡೋಣ. ಓಕೆ, R2 ಡ್ಯಾಶ್ ಇಸ್ R2 ನಾನೇನು ಮಾಡ್ತೀನಿ, ಮೈನಸ್ ತಗೊಳ್ತೀನಿ. ಅಡಿಷನೇ ಮಾಡಬೇಕಂತೇನಿಲ್ಲ, ಸಬ್ಟ್ರ್ಯಾಕ್ಟು ಮಾಡ್ಬೋದು. ಸೊ ಡೆಲ್ಟಾ ಬಿಕಮ್ಸ್, ಡಿಟರ್ಮಿನೆಂಟ್ ಬಿಕಮ್ಸ್ ರೋ 1 ಏನೂ ಚೇಂಜ್ ಇಲ್ಲ. ಸೊ ಐ ಆಮ್ ಸಬ್ಟ್ರ್ಯಾಕ್ಟಿಂಗ್. R2 is R2 minus R1, 4 minus 2 is 2, 3 minus 1 is 2. Okay, now this is nothing but what is 2 into 2? 2 2s is 4 minus 2 into 1 it is 2. What is 4 minus 2? This is 2. What is ಈ ಕಾಲಮ್ ಆಪ್ರೇಷನ್ ಮಾಡಿದಾಗಲೂ 2 ಬಂತು, ರೋ ಆಪ್ರೇಷನ್ ಮಾಡಿದಾಗಲೂ 2 ಬಂತು, ಜನರಲಾಗಿ ಮಾಡಿದಾಗ್ಲೂ 2ನೇ ಬಂತು. ಈ ಪ್ರಾಬ್ಲಮ್ಗೆ ಇದು ಡಿಫಿಕಲ್ಟ್ ಅನ್ಸಲ್ಲ, ಬಟ್ ಪ್ರಾಬ್ಲಮ್ಸ್ ಪ್ರೂವ್ ಮಾಡಿ ಅನ್ನೋವಾಗ ನಮಗೆ ಈ ಪ್ರಾಪರ್ಟೀಸ್ ಬೇಕಾಗುತ್ತೆ. ದಿಸ್ ಇಸ್ ಅ ವೆರಿ ವೆರಿ ಮೋಸ್ಟ್ ಯೂಸ್ಫುಲ್ ಆಗೋ ಪ್ರಾಪರ್ಟಿ ಇದೇನೆ 4 ಮಾರ್ಕರ್ ಕ್ವಶನ್ಸ್ಗೆ. ಪ್ಲೀಸ್ ಬಿ ಕೇರ್ಫುಲ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ. Fine class. So this is the next property. So what does this property state? ಈ ಪ್ರಾಪರ್ಟಿ ಏನು ಹೇಳುತ್ತೆ? ಆ್ಯಂಡ್ ಇನ್ನೊಂದು ನೋಟು, ದಿಸ್ ಪ್ರಾಪರ್ಟಿ ಇಸ್ ನಾಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಇಲ್ಲ, ಬಟ್ ನಾವು ಹಳೆ ಸಿಲೆಬಸ್ಸಲ್ಲಿ ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡ್ತಿದ್ವಿ. ಇದನ್ನು ನೀವು ಈಗಲೂ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಕೇರ್ಫುಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಬರ್ಕೋಬೇಡಿ. ಓಕೆ, ವಿಡಿಯೋನ ಲೈವ್ ಪಾಸ್ ಮಾಡಿ ನೀವು ಸ್ಟೇಟ್ಮೆಂಟ್ನ ಬರ್ಕೋಬೋದು. ಸೊ ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಿಂಪಲ್. ಏನಂತ, ಇಫ್ ಆಲ್ ದಿ ಎಲಿಮೆಂಟ್ಸ್ on the one side or both the sides of the principal diagonal elements of a determinant are zeros, then the value of the determinant is the product of principal diagonal elements. ನಾನು ನಿಮಗೆ ಆಲ್ರೆಡಿ ಒಂದು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡುವಾಗ ಹೇಳ್ತಿದ್ದೆ. ಆ್ಯಕ್ಚುಲಿ ಇಫ್ ಐ ಟೇಕ್ ದಿಸ್ A 0 0 B C 0 D E F, ನಾವು ಕನ್ಸಿಡರ್ ದಿಸ್. ನಮಗೆ ಗೊತ್ತು ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ. ಓಕೆ, ಸೊ ಈ ಎ ಸಿ ಎಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು. ಈ ಡಯಾಗ್ನಲ್ ಎಲಿಮೆಂಟ್ಸ್ನ ಒಂದು ಅಬೌವ್ಸ್ ಮೇಲೆಗಡೆ ನಮಗೆ ಎಲ್ಲ ಎಲಿಮೆಂಟ್ಸು 0 ಇದೆ. ಸೊ ಈ ಥರ ಇರಲಿ, ಅಥವಾ ಐ ಮೇ ಗೆಟ್ ಎ, ಐಲ್ ಗೆಟ್ ಬಿ ಡಿ, ಐಲ್ ಗೆಟ್ ಎ, ಇಲ್ಲಿ ಸಿ,
ಎಫ್ ಹೀಗೆ ಇರಲಿ. ಓಕೆ, ಇಲ್ಲಿ ಏನು ತಗೊಂಡೆ ಈ. ಓಕೆ, ನಾವು ಲುಕ್ ಹಿಯರ್. ನಾವು ಹಿಯರ್ the upper side of the diagonal elements are zeros. Here the lower side of the diagonals are zeros. Here both are zeros. ನೋಡಿ, ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಒಂದು ಸೈಡ್ ಅಥವಾ ಬೋತ್ ದ ಸೈಡ್ zeros ಇದ್ದರೆ then the determinant value is just the product of principal diagonal elements A into C into F. ನಾವು ವ್ಯಾಲ್ಯೂಸ್ ಬರೆಯುವಾಗ ನಾನು ಆಲ್ರೆಡಿ ಒಂದು ಪ್ರಾಪರ್ಟಿಯಲ್ಲಿ ನಾನು ನಿಮಗೆ 1 ಮಾರ್ಕರಲ್ಲಿ ಕ್ವಶನಲ್ಲಿ ಹೇಳ್ಕೊಟ್ಟಿದ್ದೀನಿ ಏನಂತ. ಸೊ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನಾವೇನಂತೀರಿ, ಎಲ್ಲ ಝೀರೋ ಇದ್ದರೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೀರಿ. Okay, the matrix in which one side of the principal diagonal elements are zeros, upper triangular ಮತ್ತು lower triangular matrix ಅಂತೀರಿ. ಅರ್ಥವಾಗ್ತಿದೆಯಾ? ಸೊ ಈ ಇನ್ನೊಂದು ಥರ ಸಿಂಪಲಾಗಿ ಹೇಳಬೇಕಂದ್ರೆ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ನೀವು ಎಕ್ಸ್ಪ್ಯಾಂಡ್ ಮಾಡೋ ತಲೆನೋವೇ ತಗೊಳ್ಳೋಕೆ ಹೋಗ್ಬೇಡಿ. ಮೂರು ಎಲಿಮೆಂಟ್ಸು ಒಂದು ಸೈಡ್ ಪೂರ್ತಿ ಅಥವಾ ಎರಡು ಸೈಡ್ ಝೀರೋ ಇದೆಯಾ, ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಡಿ A ಇಂಟು C ಇಂಟು F. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿದೆಯೋ ಬರ್ಕೊಳ್ಳಿ, ಅದನ್ನು ಮಲ್ಟಿಪ್ಲೈ ಮಾಡಿ ಇಡಿ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ದಿ ಪ್ರಾಪರ್ಟಿ. ನಾವು ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಾಗ ನಾವು ಇದನ್ನು ಸಾಲ್ವ್ ಮಾಡೋಣ. ಓಕೆ, ಫೈನ್. ಓಕೆ ಕ್ಲಾಸ್, ನಾವು ಈಗ ನೋಡಿ, ನಾವು 8ನೇ ಪ್ರಾಪರ್ಟಿಯಲ್ಲಿ ಏನು ನೋಡಿದಿರಿ, ಇಫ್ ಒನ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಝೀರೋಸ್ ಅಲ್ವಾ, ವಿ ಟೇಕ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಂತ ಬರೆದ್ರೆ ಇದು 8ನೇ ಪ್ರಾಪರ್ಟಿ. ಇಟ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ. ಈಗ ಇದನ್ನು ಗಮನಿಸಿ ನೋಡಿ, ನಮಗೆ ಈ ಸೈಡ್ನ ಒಂದು ಸೈಡ್ ಝೀರೋ ಇಲ್ಲ, ಬಟ್ ನಾವು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಇದನ್ನು ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. ಈಗ ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಒಂದು ಸೈಡ್ ಝೀರೋ ಆದರೆ ಅದಕ್ಕೆ ಏನಾದರೂ ಪ್ರಾಪರ್ಟಿ ಇದೆಯಾ? ಖಂಡಿತ ಇದೆ. If one side or both the sides of the secondary diagonal elements are zeros, then the determinant value is negative of the product of the secondary diagonal elements. Okay, main principal diagonal elements na one side 0 idre direct agi multiply ಮಾಡಿ, secondary diagonal elements na one side 0 idre negative of the product ತಗೊಳ್ಳಿ. ಓಕೆ, ಈ ಪ್ರಾಪರ್ಟಿ ಇಷ್ಟೇ, ಇದನ್ನು ನಾವು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡುವಾಗ ಯೂಸ್ ಮಾಡ್ತೀವಿ. ಓಕೆ, ಕ್ಲಿಯರ್? ಸೊ ಇನ್ನೊಂದು ಪ್ರಾಪರ್ಟಿ ಇದೆ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಫೈನ್. ಹಾಯ್ ಸ್ಟೂಡೆಂಟ್ಸ್, ಈಗ ಈ ಪ್ರಾಪರ್ಟಿ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಬಟ್ ಆದರೂ ನಾವು ಇದನ್ನು ನೀವು CET ಕ್ವೆಶನ್ಸ್ನ ಸಾಲ್ವ್ ಮಾಡುವಾಗ ಯೂಸ್ ಮಾಡ್ಬೋದು. PUCಗೆ ಅಲ್ದಿದ್ರೂ CETಗೆ ಯೂಸ್ ಆಗುತ್ತೆ. ಈ ಒಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಏನಂತ, ದ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಮಗೆ ನೆನಪಿದೆಯಲ್ಲ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ಅಂತ, ನಾನು ಆಲ್ರೆಡಿ ಮ್ಯಾಟ್ರಿಸಿಸ್ ಚಾಪ್ಟರ್ ಹೇಳಿದ್ದೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಅದು ಆಡ್ ಆರ್ಡರ್ ಆಗಿದ್ದರೆ 0 ಆಗೋಗುತ್ತೆ. ಈವನ್ ಆರ್ಡರ್ ಆಗಿದ್ದರೆ ಇಟ್ ವಿಲ್ ಆಲ್ವೇಸ್ ಬಿ ಅ ನಾನ್ ನೆಗೆಟಿವ್ ಪರ್ಫೆಕ್ಟ್ ಸ್ಕ್ವೇರ್. ನಾನ್ ನೆಗೆಟಿವ್ ಪರ್ಫೆಕ್ಟ್ ಸ್ಕ್ವೇರ್. ಈಗ ನೋಡಿ, ಆಡ್ ಆರ್ಡರ್ ಅಂದರೆ ಏನು ನೆನಪಿದೆಯಾ? ಆಡ್ ಆರ್ಡರ್ ಮೀನ್ಸ್ ಐದರ್ ಇಟ್ ಶುಡ್ ಬಿ 3x3 1x1. ಅರ್ಥವಾಗ್ತಿದೆಯಾ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ 3x3 ಅಥವಾ 1x1 ಇದ್ದರೆ ಕಣ್ಣು ಮುಚ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರೀರಿ. ಈ ಮತ್ತೆ ಹೇಳ್ತಾ ಇದ್ದೀನಿ, CETಯಲ್ಲಿ ಯೂಸ್ ಆಗುತ್ತೆ. ಅದೇ ಈವನ್ ಆರ್ಡರ್ ಆದರೆ ಇಟ್ ವಿಲ್ ಬಿ ಅ ಪರ್ಫೆಕ್ಟ್ ಸ್ಕ್ವೇರ್. ಬೇಕ್ರಿ ಚೆಕ್ ಮಾಡೋಣ. ಒಂದು ನೆನಪಿದೆಯಲ್ಲ, ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗಲೂ 0 ಇರುತ್ತೆ. ಇಟ್ ಇಸ್ 6 -6 2 -2 -3 3. ಇಲ್ಲಿ ನೋಡಿದ್ರೆ ಇದು 3x3 ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟು. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಡೈರೆಕ್ಟಾಗಿ 0 ಬರೀರಿ. ಅದೇ 2x2 ಇತ್ತು ಅಂತ ಅಂದ್ಕೊಳ್ಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ 2, ಇದು ಮೈನಸ್ಸು, ಇದೇ ಡಿಟರ್ಮಿನೆಂಟಪ್ಪ. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಿ ನೋಡಿ. 0 - 0 × 0 is 0, -2 × -2 is -4. So this is nothing but minus of minus plus 4. This 4 is nothing but perfect square. ಓಕೆ, ಸೊ ಪ್ರಾಪರ್ಟಿ ಇಷ್ಟೇ. ಇದನ್ನು ನೀವು ಮತ್ತೆ ಹೇಳ್ತಾ ಇದ್ದೀನಿ, CET ಯೂಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಏನಂತ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ನ ಡಿಟರ್ಮಿನೆಂಟು ಆಡ್ ಆರ್ಡರ್ ಆದರೆ 0, ಈವನ್ ಆರ್ಡರ್ ಆದರೆ ಪರ್ಫೆಕ್ಟ್ ಸ್ಕ್ವೇರೇ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸರಿ, ಅಂದರೆ ಇದನ್ನು ಜನರಲಾಗಿ ಬರೆಯೋದಾದರೆ ಈ ಥರ ಬರಿತೀವಿ. ಏನಂತ, ಬಿಕಾಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು ಹೇಗೆ ಬರಿತೀವಿ ಅಂದರೆ 0k - k 0 ಬರೀತಾರಲ್ಲ. ಸೊ ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಡೆಫಿನೆಟ್ಲಿ k². ಓಕೆ, ಫೈನ್. ಈಗ ಇನ್ನೊಂದು 2 ನೋಟ್ ಇದ್ದಾವೆ. ಆ ನೋಟ್ ಕೊಟ್ಟಾದಮೇಲೆ
ಈ ಒಂದು ಕ್ಲಾಸ್ನ ಮುಗಿಸೋಣ. Okay class, so we have one or two small notes before we wind up this session. So ಈ note ಏನಂತಂದರೆ, if A and B are square matrices of same order, ನೆನಪಿರಲಿ, the order should be same. If you take 2 cross 2, then it will either be 2 cross 2. If it is 3 cross 3, then 3 cross 3. So if A and B are square matrices of A order, remember this, determinant of A into B is nothing but determinant of A into determinant of B. So product idre, you either take the determinant and then multiply, or multiply and then take the determinant. The value does not change. Remember this, ಯಾಕೆಂದರೆ ಒಂದ್ಸರಿ 1 ಮಾರ್ಕರ್ ಕ್ವಶನಲ್ಲಿ ಈ ಕಾನ್ಸೆಪ್ಟ್ ರಿಲೇಟೆಡ್ 1 ಮಾರ್ಕರ್ ಕ್ವಶನ್ ಕೇಳಿದರೆ, ವಿಲ್ ಸಿ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇನ್ನೊಂದೇನೆಂದರೆ, ಇಫ್ ಫಾರ್ ಎನಿ ಎಕ್ಸ್, ಈಗ ಯಾವುದೋ ಒಂದು ಡಿಟರ್ಮಿನೆಂಟಲ್ಲಿ ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ಇಫ್ 2 rows ಆಫ್ ಡಿಟರ್ಮಿನೆಂಟ್ ಎ ಬಿಕಮ್ಸ್ ಐಡೆಂಟಿಕಲ್, ಯಾವುದೋ ಒಂದು ಡಿಟರ್ಮಿನೆಂಟಲ್ಲಿ ಎಕ್ಸ್ಗೆ ಎ ಆಗ್ತಾಗ 2 ರೋ ಐಡೆಂಟಿಕಲ್ ಬಂತು ಅಥವಾ 2 ಕಾಲಮ್ ಐಡೆಂಟಿಕಲ್ ಬಂತು ಅಂದರೆ, ದೆನ್ ಎಕ್ಸ್ ಮೈನಸ್ ಎ ಇಸ್ ಅ ಫ್ಯಾಕ್ಟರ್ ಆಫ್ ದಟ್ ಡಿಟರ್ಮಿನೆಂಟ್. ಓಕೆ, ನಾವು ಪಾಲಿನಾಮಿಯಲ್ಸಲ್ಲಿ ನೋಡ್ತೀರಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಮೇಕ್ಸ್ ದ ಪಾಲಿನಾಮಿಯಲ್ 0, ದೆನ್ ಎಕ್ಸ್ ಮೈನಸ್ ಎ ಇಸ್ ಅ ಫ್ಯಾಕ್ಟರ್ ಆಫ್ ದಿ ಪಾಲಿನಾಮಿಯಲ್ ಅಂತೀರಿ, ಕರೆಕ್ಟ್ ಅಲ್ವಾ? ಸೇಮ್ ಥಿಂಗ್ ಹಿಯರ್, ಅಲ್ಲಿ ಪಾಲಿನಾಮಿಯಲ್, ಇಲ್ಲಿ ಮ್ಯಾಟ್ರಿಕ್ಸ್, ಸೇಮ್ ಥಿಂಗ್ ಹಿಯರ್. ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಮೇಕ್ಸ್ ದ ಡಿಟರ್ಮಿನೆಂಟ್ 0, ಎಕ್ಸ್ಗೆ ಎ ಆಗಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಹಾಕಿದ್ರೆ, ದೆನ್ ಎಕ್ಸ್ ಮೈನಸ್ ಎ ಇಸ್ ಅ ಫ್ಯಾಕ್ಟರ್ ಆಫ್ ದಟ್ ಡಿಟರ್ಮಿನೆಂಟ್. ಓಕೆ, ಕ್ಲಿಯರ್. ಸೊ ಇದು ನಿಮಗೆ ಸಿ ಇ ಟಿ ವೈಸ್ ಸ್ವಲ್ಪ ಸಬ್ಜೆಕ್ಟ್ನ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಇವು ಯೂಸ್ ಆಗುತ್ತೆ. ಸೊ ಆಲ್ ದಿಸ್ ವೈಲ್ ಫ್ರೆಂಡ್ಸ್, ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ನ ನೋಡಿದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 6 ಇರ್ಬೋದು, ಬಟ್ ನಾವು 1-2-3 ಕೆಲವು ಎಕ್ಸ್ಟ್ರಾ ನೋಡಿದ್ದೀವಿ ಫಾರ್ ಆರ್ ಬೆನಿಫಿಟ್, ಸೊ ದಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಂತ ನಾವು ಯೂಸ್ ಮಾಡ್ಬೋದು. ಈ ಒಂದು ಕ್ಲಾಸ್ ನಿಮಗೆ ಬರೀ ಥಿಯರಿ ಆಗಿದೆ ಅಂತ, ಬೋರ್ ಆಗಿದೆ ಅಂತ ಅಂದ್ಕೋಬೇಡಿ. ಈ ಒಂದು ಪ್ರಾಪರ್ಟೀಸ್ ನೀವು ಸೂಪರಾಗಿ ಕಲ್ತ್ಕೊಂಡ್ರೆ, ನೀವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 4.2 ಅಲ್ಲಿರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ 4 ಮಾರ್ಕರ್ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡೋಣ. ಅಲ್ಲಿ ನಿಮಗೆ ಈ ಪ್ರಾಪರ್ಟಿ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ನಾವು ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. So before you come to the next class, be thorough with all the properties of determinants, and then you're going to see that the properties of determinants will make your time good. Okay, ಚೆನ್ನಾಗಿರುತ್ತೆ. Okay, we'll see you in the next class. Until then, everybody take care, keep smiling, and bye.